ಏನು ನಾವು ಈ ಭಾಗದಲ್ಲಿ ಮೊದಲನೇದಾಗಿ 1.5 ವರ್ಷದ ಹಿಂದೆ ಮೊದಲನೇ ಸಂಜೀವಿನಿ ಲಡ್ಡುವನ್ನು ನಮ್ಮ ಮಹಾಗಣಪತಿ ದೇವಸ್ಥಾನದಲ್ಲಿ ಏನು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ವಿಘ್ನ ವಿನಾಯಕನನ್ನು ನಾವು ಆರಾಧಿಸುತ್ತಾ ಪೂಜಿಸುತ್ತಾ ಏನು ಪ್ರಾರಂಭ ಮಾಡಿದ್ದೋ ನಮ್ಮ ಗಣಪತಿ ದೇವಸ್ಥಾನದಲ್ಲೇ 165 ದೇವಸ್ಥಾನಗಳ ಎಲ್ಲರಿಗೂ ನಮ್ಮ ಸಂಜೀವಿನಿ ಲಡ್ಡುವನ್ನು ಎಲ್ಲ ಅರ್ಚಕರಿಗೂ ಸಹ ಪೂಜೆಯನ್ನು ಗಣಪತಿ ದೇವಸ್ಥಾನದಲ್ಲಿ ಮಾಡಿಸಿ ನಮ್ಮ ಮೊದಲನೇ ಕಾರ್ಯಕ್ರಮವನ್ನು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಮತ್ತು ಗಣೇಶನ ಹಬ್ಬನೂ ಸಹ ಈ ನಾಡಿನಾದ್ಯಂತ ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಬೀದಿ ಬೀದಿಗಳಲ್ಲಿ ಮನೆಗಳಲ್ಲಿ ಎಲ್ಲರೂ ಆಚರಿಸುವಂಥ ಒಂದು ಕಾಲಘಟ್ಟದಲ್ಲಿ ಮತ್ತೆ ನಾವು ಇವತ್ತು 76ನೇ ಏನು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ಸ್ಥಳದಲ್ಲಿ ಮಹಾಗಣಪತಿಯವರ ಎಲ್ಲ ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಿಸುತ್ತಾ ಆಂಜನೇಯ ಸ್ವಾಮಿಯನ್ನು ನಾವೆಲ್ಲರೂ ಪೂಜೆಯನ್ನು ಮಾಡುತ್ತಾ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಪ್ರತಿನಿತ್ಯ ಏನು ಪ್ರತಿ ಗುರುವಾರದಂತೆ ಮಾತಿಗೆ ತಪ್ಪದಂತೆ 76ನೇ ವಾರ ಒಂದು ವಾರವೂ ಸಹ ನಿಲ್ಲಿಸಿಲ್ಲ. ಇವತ್ತು ಈ ಒಂದು ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಏನು ನಮ್ಮ ಲಡ್ಡುವನ್ನು ನಮ್ಮ ಸಂಜೀವಿನಿ ಲಡ್ಡುವನ್ನು ವಿತರಣೆ ಮಾಡೋದ್ರಿಂದ ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ. ಈ ಲಡ್ಡು ಯಾವುದೇ ಒಂದು ವ್ಯಾಪಾರಕ್ಕಿಲ್ಲ ಅಥವಾ ಎಲ್ಲೋ ಆನ್ಲೈನಲ್ಲಿ ಸಿಗಲ್ಲ. ಇದರ ಉದ್ದೇಶ ಮಾರಾಟಕ್ಕಿಲ್ಲ. ಪ್ರತಿಯೊಬ್ಬ ಮನೆಯಲ್ಲಿ ತಮ್ಮ ಆಹಾರದಲ್ಲಿ ತಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಸಂಕಲ್ಪವನ್ನು ಒಂದು ಸೇವೆಯನ್ನು ಪ್ರತಿಯೊಬ್ಬರಿಗೂ ಜವಾಬ್ದಾರಿಯನ್ನು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸಕ್ಕೆ ನಮ್ಮೆಲ್ಲ ತಂಡದ ಪದಾಧಿಕಾರಿಗಳ ಶ್ರಮದಿಂದ ನಾವು ಇವತ್ತು 76ನೇ ವಾರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಏನು ಅಕ್ಕಂದಿರು ತಾಯಂದಿರು ಹಿರಿಯರು ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಏನು ನಮ್ಮ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆರೋಗ್ಯವನ್ನು ಆಯುಷನ್ನು ಯಶಸ್ವಿ ಒಬ್ಬ ಮನುಷ್ಯ ಯಾವಾಗಲೂ ಆರೋಗ್ಯವಾಗಿ ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ಹುಟ್ಟುಕೊಂಡ ಅಂತ ಒಂದು ಚಿಂತನೆ. ಈ ಒಂದು ಲಡ್ಡುವಿನ ವಿಶೇಷತೆ ಏನಪ್ಪ ಅಂತಂದರೆ ಇದು ಏನು ನಮ್ಮ ದೇಹದಲ್ಲಿನ ಸರ್ವ ರೋಗಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಇದೆ. ಸರ್ವ ರೋಗಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಈ ಒಂದು ಲಡ್ಡುವಿನಲ್ಲಿದೆ. ಇದನ್ನು ತಮ್ಮ ಮನೆಗಳಲ್ಲೇ ತಯಾರು ಮಾಡ್ಕೊಂಡು ತಿನ್ಬೋದು. ನಾವು ಈ ಒಂದು ನಮ್ಮ ಹ್ಯಾಂಡಲ್ನಲ್ಲಿ ತಮ್ಮೆಲ್ಲರಿಗೂ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀವಿ. ಅಕ್ಷಯ ಬೀಜ, ಅಶ್ವಗಂಧ, ಅಮೃತಬಳ್ಳಿ, ಬೆಲ್ಲ ಮತ್ತು ಕಡಲೆಕಾಯಿ ಬೀಜದಿಂದ ಮಾಡಿರುವಂಥ ಲಡ್ಡು ಇದು ಯಾವುದೋ ಒಂದು ನೋಡಿದ್ರೆ ಕರಿ ಉಂಡೆ ಅಥವಾ ಎಳ್ಳುಂಡೆ ಥರ ಕಾಣುತ್ತೆ. ಇದು ಪ್ರಯೋಜನ ಏನಪ್ಪ ಅಂತಂದರೆ ತಮ್ಮ ದೇಹದಲ್ಲಿ BP, ಶುಗರ್, ಕೊಲೆಸ್ಟ್ರಾಲ್, ಹೃದಯಘಾತ, ನಾವು ಇದು ಹೃದಯಘಾತದ ಬಗ್ಗೆ ಜಾಗೃತಿಯಾಗಿ ಹುಟ್ಟುಕೊಂಡಂತಹ ಲಡ್ಡು ಇದು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ, ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ ಎಲ್ರಿಗೂ ಹೃದಯಘಾತ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಏನು ನಮ್ಮ ಅಕ್ಕಪಕ್ಕದ ಮಾಹಿತಿಗಳನ್ನು ತಿಳ್ಕೊತಾ ಇದ್ದೀವಿ. ಆ ಒಂದು ಹೃದಯದ ಬಗ್ಗೆ ಯಾವ ಡಾಕ್ಟ್ರು ಯಾರಿಗೆ ಯಾವಾಗ ಹೃದಯಘಾತ ಆಗ್ತದೆ ಅಂತ ವಿಚಾರ ಎಲ್ಲೂ ಸಹ ಇಲ್ಲಿವರೆಗೂ ನಮಗೆ ಯಾರು ಸರ್ಟಿಫಿಕೇಟ್ ಮಾಡಿ ಇವತ್ತೇ ಹೃದಯಘಾತ ಆಗ್ತದೆ ಅಂತ ವಿಚಾರ ಗೊತ್ತಿಲ್ಲ. ಅಂತಹ ಒಂದು ಹೃದಯದ ಬಗ್ಗೆ ನಾವೆಲ್ಲರೂ ಮಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ, ಒಂದು ಸಂಕಲ್ಪದಿಂದ ಯಾರಾದರೂ ಒಂದು ಜೀವ, ಯಾರಾದರೂ ಒಂದು ಹೃದಯವನ್ನು ಭಗವಂತ ಕಾಪಾಡಲಿ. ಯಾರಿಗೆ ಯಾವಾಗ ಹೃದಯಘಾತ ಆಗ್ತದೆ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿರೋ 4 ವಿಚಾರಗಳನ್ನು ಈ ಒಂದು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಯಾರೋ ಒಂದು ದಿವಸ ಜೀವ ಉಳಿದ್ರೆ ಆ ಭಗವಂತನಲ್ಲಿ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ಪ್ರತಿ ಗುರುವಾರ ಈ ಒಂದು ಲಡ್ಡು ತಯಾರು ಮಾಡೋಕ್ಕೆ ಕನಿಷ್ಠ ಏನು ಖರ್ಚು ನಮ್ಮ ಸ್ವಂತ ಏನು ನಮ್ಮ ತಂಡದ ಸದಸ್ಯರೆಲ್ಲ ಅವರ ಶ್ರಮದ ಅವರ ದುಡ್ಡಿನಲ್ಲಿ ಸಾರ್ವಜನಿಕರಿಗಾಗಿ ಸೇವೆ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ನಾವು ಪ್ರತಿ ಗುರುವಾರ ಮಾತಿಗೆ ತಪ್ಪದೆ ಒಂದಲ್ಲ ಒಂದು ಯಾವುದಾದ್ರು ಉದ್ಯಾನವನ, ದೇವಸ್ಥಾನ ಅಥವಾ ಪಾರ್ಕು ಅಥವಾ ಹೋಟೆಲ್ಗಳು ಯಾವುದಾದ್ರೂ ಒಂದು ಜಾಗದಲ್ಲಿ ಮಾಡ್ತಾ ಇದ್ವಿ. ಇವತ್ತು ನಾವು ಮಹಾಗಣಪತಿ ನಗರದಲ್ಲಿ ನಮ್ಮ ಪಂದಮಾನ್ ಪೌಳಮಾನ್ ತಂಡದವರು ನಮ್ಮ ಏರಿಯಾದಲ್ಲಿ ನಾವು ತುಂಬ ದಿವಸಗಳಿಂದ ಮಾಡಿಲ್ಲ. ಈ ದಯಮಾಡಿ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗಾಗಿ ನಮಗೂ ಸಹ ಈ ಭಾಗದಲ್ಲಿ ಅವಕಾಶ ಮಾಡ್ಕೊಂಡು ನಮಗೆ ನಮ್ಮ ಎಲ್ಲರಿಗೂ ಇಲ್ಲಿ ನಾವಿದ್ದೀವಿ, ನಮ್ಮ ಸುತ್ತಮುತ್ತಲಿನ ಹಲವಾರು ಜನ ಹಿರಿಯರಿದ್ದಾರೆ, ಅವ್ರಿಗೆಲ್ರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ಇವತ್ತು ಅವಕಾಶವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೋರಾಗಿ ಚಪ್ಪಾಳೆ. ಯಾಕೆಂದ್ರೆ ಇವತ್ತು ನಾವು